ಹಿರಿಯ ಪತ್ರಕರ್ತರು, ಪತ್ರಿಕೋದ್ಯಮದ ಭೀಷ್ಮ ಅಂತ ಕೂಡ ನಾವು ಇವ್ರನ್ನ ಕರಿತೀವಿ. ರವೀಂದ್ರ ರೇಷ್ಮೆ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ರಾಘವ, ಹೇಳಿ. ಸರ್, ಈಗ ಎಲೆಕ್ಷನ್ಸು ಅಂತ ಹೇಳಿದಾಗ ಅದರ ಗ್ರಾಮರ್ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಈಗ ದಾವಣಗೆರೆ ಬೈ ಎಲೆಕ್ಷನ್ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಇದ್ವಿ. ಸದ್ಯದ ಡೆವಲಪ್ಮೆಂಟ್ಸ್ನ ನೋಡಿದರೆ ಈ ಶ್ರೀನಿವಾಸ ದಾಸ ಕರಿಯಪ್ಪ ಅವರಿಗೆ ಅಲ್ಲಿ BJP ಟಿಕೆಟ್ ಕೊಟ್ಟಿದೆ. ಆದರೆ ಅಲ್ಲಿ ಬಣ ರಾಜಕೀಯ ಕೂಡ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಇನ್ನೊಂದು ಕಡೆ ಕುಟುಂಬ ರಾಜಕಾರಣಕ್ಕೆ ಮತ್ತೆ ಒತ್ತು ಕೊಡ್ತಾ ಇದ್ದಾರೆ ಅನ್ನುವ ಕೂಗಿನ ನಡುವೆಯೂ ಕೂಡ ಸಮರ್ಥ ಅವರಿಗೆ ಅಲ್ಲಿ ಬಿ ಫಾರಂ ಮುಂಚೆನೇ ಸಿಕ್ಕಿದೆ, ಅವರು ಅಧಿಕೃತವಾಗಿ ಪ್ರಚಾರ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ. ಅಂದರೆ ಯಾವ ದಿಕ್ಕಿನತ್ತ ಈ ಚುನಾವಣೆಗಳು ಸಾಗ್ತಾ ಇದ್ದಾವೆ ಮತ್ತು ನೀವು ಅನಲೈಸ್ ಮಾಡೋದಾದರೆ ಯಾವ ಅಂಶವನ್ನು ಇಲ್ಲಿ ಗಮನಿಸ್ಬೋದು ಅಂತ ಹೇಳ್ತೀರಿ ರವೀಂದ್ರ ಸರ್? ಕನಿಷ್ಠ ಪಕ್ಷ ಬಿಜೆಪಿ ಹೈಕಮಾಂಡ್ ಒಂದು ಸಾಮಾನ್ಯ ಕ್ಷೇತ್ರದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಈ ಶ್ರೀನಿವಾಸ ದಾಸ್ ಕರಿಯಪ್ಪ ಅವ್ರಿಗೆ ಟಿಕೆಟ್ ಕೊಟ್ಟಿದಾರಲ್ಲ, ಅದೊಂದು ಬಹಳ ದಿಟ್ಟವಾದ ನಿರ್ಧಾರ. ಇದರಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರಕ್ಕಿಂತ ಒಂದು ಹೊಸ ಪ್ರಯೋಗ ನಡೀಲಿ. ಯಾಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಬರೀ ಅವ್ರ ಮೀಸಲು ಕ್ಷೇತ್ರಕ್ಕೆ ಇರ್ಬೇಕಾ? ಇವತ್ತು ಸಾಮಾನ್ಯ ಕ್ಷೇತ್ರಕ್ಕೆ ಬಂದ್ರೆ ಮೈಲ್ಗೆ ಆಗ್ಬಿಡುತ್ತಾ? ಈ ಜಾತಿ ಕೇಂದ್ರಿತ ಮಡಿ ಮೈಲ್ಗೆಯನ್ನ ಧಿಕ್ಕರಿಸೋದ್ರಲ್ಲಿ ಇದೊಂದು ಬಹಳ ಒಳ್ಳೆ ಪ್ರಯೋಗ. ಕಾಂಗ್ರೆಸ್ ಮೊದಲಿಂದ ನಮ್ಮ ಇವರು KN ರಾಜನ್ ಅವರು ಸಾಮಾನ್ಯ ಕ್ಷೇತ್ರಕ್ಕೆ ಗೆದ್ದರು. ಈಗ ಮಧುಗಿರಿ ಅದು ಸಾಮಾನ್ಯ ಕ್ಷೇತ್ರನೇ, ಅದರಿಂದ ಗೆದ್ದ ಪ್ರಯೋಗ ಅಟ್ಲೀಸ್ಟ್ ಅಷ್ಟು ನಾವು ಬಾಗಲಕೋಟೆಯಲ್ಲಿ ನೋಡಕ್ ಸಾಧ್ಯ ಆಗಿಲ್ಲಲ್ಲ ಸರ್? ಅಲ್ಲಿ ಹಳೆ ಹುಲಿಗೆ ಕೊಟ್ಟಿದ್ದಾರೆ, ಇಲ್ಲಿ ಬೇರೆ ಏನಾದ್ರು ಲೆಕ್ಕಾಚಾರ ಇದೆಯಾ? ಇನ್ನೊಂದು ಇವರು ವೀರಣ್ಣ ಚರಂತಿಮಠ ಅವರು ಸಾಮಾನ್ಯ ಯಕಶ್ಚಿತ್ತ ರಾಜಕಾರಣಿ ಅಲ್ಲ. ಕರೆಕ್ಟ್. ಅವರೊಬ್ಬ ಶುದ್ಧಸ್ಥರು ಮತ್ತು ಶೈಕ್ಷಣಿಕ ಇದರಲ್ಲಿ ಒಬ್ಬ ಸಂಸ್ಥಾಪಕರಾಗಿ, ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಾಗಿ ಅತ್ಯುತ್ತಮ ಗುಣಮಟ್ಟದ ಕಾಲೇಜುಗಳು ಸ್ಥಾಪಿಸಿದ್ದಾರೆ, ಶಾಲೆ ನಡೆಸ್ತಾ ಬಂದಿದ್ದಾರೆ. ಅವರ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಶಿಕ್ಷಣ ಸಂಸ್ಥೆ. ಅವರು ಸುಮ್ಮನೆ ಅವ್ರು ನಡೆಸಿರೋ ಮೆಡಿಕಲ್ ಕಾಲೇಜು, ಡೆಂಟಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಎಲ್ಲ ನೋಡಿ ಪ್ರತ್ಯಕ್ಷವಾಗಿ ದರ್ಶನ ಮಾಡ್ಕೊ ಬರ್ಬೇಕು. ಆದ್ರೆ ಏನಂದ್ರೆ ಅವರು ನಿಷ್ಠುರವಾದಿ, 3 ಬಾರಿ MLA ಆಗಿದ್ರು. ಅಂಡ್ ಅವರು ನಮ್ ಬಾಗಲಕೋಟೆ ನವನಿರ್ಮಾಣ ಮಾಡೋದ್ರಲ್ಲಿ ಕೂಡ ನವನಗರ ನಿರ್ಮಾಣದಲ್ಲಿ ಕೂಡ ಬಹಳ ತಮ್ಮ ಚಾಕಚಕ್ಯತೆಯನ್ನು ತೋರಿಸಿದ್ದಾರೆ. ತಮ್ಮ ದಕ್ಷತೆ, ಬದ್ಧತೆ ಮತ್ತು ಒಂದು ದೂರದರ್ಶಿತ್ವ ಇದೆ. ಹಾಗಾಗಿ ಬಟ್ ಪಾಪ ಅವ್ರು 3 ಬಾರಿ MLA ಆಗಿ ಗೆದ್ದು ಬಂದ್ರು ಕೂಡ ಅವ್ರನ್ನ ಮಂತ್ರಿ ಮಾಡ್ಲೇ ಇಲ್ಲ ಬಿಜೆಪಿ ಸರ್ಕಾರ ಇದ್ದಾಗ. ಅದೊಂದು ಕೊರಗು ಅವ್ರಲ್ಲಿ ಇತ್ತು. ಅವರು ಪಕ್ಷದ ಸೌಲಭ್ಯಗಳಿಗೆ ಅವ್ರು ಬಹಳ ಒರಟು ಮಾತು ಅಂತ. ಹೌದು, ಒಬ್ಬ ನಿಷ್ಠುರವಾದಿ ಮಾತ್ರ ಹೊರಟಾಗ್ಲಿಕ್ಕೆ ಸಾಧ್ಯ. ಅನ್ಸಿದ್ದನ್ನ ಆಡಿ ತೋರಿಸೋ ಒಂದು ನಿಷ್ಠುರತೆ ಅವ್ರಿಗಿದೆ. ಐ ಗಾಟ್ ಯುವರ್ ಪಾಯಿಂಟ್ ಸರ್. ಬಾಗಲಕೋಟೆಯಲ್ಲಿ ನೀವು ಹೇಳೋ ವಿಚಾರ ನಾನು ಅರ್ಥ ಆಯ್ತು. ಈಗ ಇಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಕೂಗಿತ್ತು ದಾವಣಗೆರೆಯಲ್ಲಿ. ಆದರೆ ಬಹಳ ಒಂದು ದರ್ಬಾರ್ ರೀತಿಯಲ್ಲಿ ಅವನ್ ಯಾರು ಬರಕ್ಕೆ ಅನ್ನುವ SS ಮಲ್ಲಿಕಾರ್ಜುನ್ ಅವರ ಮಾತು ಅಥವಾ ಇಲ್ಲಿ ಅಲ್ಪಸಂಖ್ಯಾತರಿಗೆ ಯಾವ ರೀತಿ ನೋವಾಗಬಹುದು, ಈ ಚುನಾವಣೆಯಲ್ಲಿ ಏನಾದರೂ ಪರಿಣಾಮ ಬೀರೋ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ ನಿಮಗೆ? ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲೇ ವಂಶ ಪಾರಂಪರ್ಯ ಆಳೋದಕ್ಕೆ ತಮ್ಮ ಜನ್ಮಸಿದ್ಧ ಹಕ್ಕು ಅನ್ನೋ ರೀತಿಯಲ್ಲಿ ಒಂದು ಮಾದರಿಯನ್ನ ಪ್ರತಿಷ್ಠಾಪಿಸ್ಬಿಟ್ಟಿದೆ. ಅದನ್ನ ಇನ್ಯಾರೂ ಅಲ್ಲ, ಶಶಿ ತರೂರ್ ಅವರು ಹೇಳ್ಬಿಟ್ರು. ಈ ಡೈನಾಸ್ ಲೀಡರ್ಶಿಪ್ ಇಸ್ ಬರ್ತ್ ರೈಟ್ ಅನ್ನೋ ಕಾನ್ಸೆಪ್ಟ್ ನ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಎಸ್ಟಾಬ್ಲಿಷ್ ಮಾಡ್ಬಿಟ್ಟಿದೆ ಅಂತ, ಈ ಸೋನಿಯಾ ಗಾಂಧಿ ಕುಟುಂಬ ಎಸ್ಟಾಬ್ಲಿಷ್ ಮಾಡ್ಬಿಟ್ಟಿದೆ ಅಂತ ಅವ್ರ ಬಾಯಲ್ಲೇ ಬಂದಿತ್ತು. ಹಾಗಾಗಿ ನೋಡಿ, ಈ ಸೋನಿಯಾ ಗಾಂಧಿ ಕುಟುಂಬದ 3 ಜನ ಈಗ ಪಾರ್ಲಿಮೆಂಟ್ ಇರೋದಾದ್ರೆ ನಮ್ ಶಾನೂರ್ ಕುಟುಂಬದಿಂದ ಯಾಕೆ 3 ಜನ ಬರಬಾರದು ಅಂತ ಈ ಶಾನೂರ್ ಕುಟುಂಬನ ಅದನ್ನೇ ಪಟ್ಟಿಟ್ಟಿರೋದು. ಅವರ SS ಮಲ್ಲಿಕಾರ್ಜುನ್ MLA ಮತ್ತು ಮಂತ್ರಿ, ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭಾ ಸದಸ್ಯ MP. ಸೊ ಈಗ ತಾತನ ನಂತರ ಮೊಮ್ಮಗ ಯಾಕಾಗಬಾರ್ದು, ತಮ್ಮಗಳೇ ಯಾಕಾಗಬಾರ್ದು ನೋಡಿ. ಇಲ್ಲಿ ಈ ತರ ಆದ್ರೆ ದಾವಣಗೆರೆಯಲ್ಲಿ, ಇದು ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬ ತಮ್ಮ ಜಹಗೀರ್ ಅನ್ನೋ ತರ, ಬಾಗಲಕೋಟೆ ಕಾಂಗ್ರೆಸ್ ತಮ್ಮ ಜಹಗೀರ್ ಅನ್ನೋ ತರ. ಒಂದೇ ಕುಟುಂಬದ 4 ಜನ ಮಕ್ಕಳು ಪರಸ್ಪರ ಪೈಪೋಟಿಗಳದ್ದು ಕೆಟ್ಟದಾಗಿ ಬಡದಾಡ್ತಿರೋದು ನೋಡಿದ್ರೆ ಅವರು ಮೇಟಿಯವರು ನಂತರ ಗೆದ್ದು ಬಿಟ್ರೆ ಮೇಟಿ ಆಗಕ್ಕೆ ಸಾಧ್ಯನಾ? ಅವ್ರ ತಂದೆ ಯಾವ ತರದ ಕಷ್ಟದ ಹಾದಿಯಲ್ಲಿ ಬಂದ್ಬಿಟ್ಟು ಅವರು ತಮ್ಮ ವ್ಯಕ್ತಿತ್ವ ರೂಪಿಸ್ಕೊಂಡಿದ್ರು, ರಾಜಕೀಯ ವ್ಯಕ್ತಿತ್ವ ರೂಪಿಸ್ಕೊಂಡಿದ್ರು ಅನ್ನೋ ಕಲ್ಪನೆ ಕೂಡ ಇವ್ರಿಗಿರಲ್ಲ. ಆಮೇಲೆ ಈ ರಾಷ್ಟ್ರೀಯ ಪಕ್ಷಗಳ ಅಸಹಾಯಕತೆ ನೋಡಿ. ಒಬ್ಬ ಶಾಸಕನ ಸ್ಥಾನಕ್ಕೆ ಅಥವಾ ಸಂಸದನ ಸ್ಥಾನಕ್ಕೆ ಒಬ್ಬ ಆಯ್ಕೆ ಮಾಡುವಾಗ ಅಲ್ಲಿ ಪ್ರತಿಭೆ, ಯೋಗ್ಯತೆ, ಸಾಮರ್ಥ್ಯ, ಅನುಭವ ಯಾವ್ದು ಮುಖ್ಯ ಅಲ್ಲ. ಗೆಲ್ಲೋ ಚಾನ್ಸ್, ಗೆಲ್ಲೋ ಸಾಮರ್ಥ್ಯ ಇದೆಯಾ ಅಂತ ಒಂದೇ ಪ್ರಶ್ನೆ. ಡಸ್ ಇಟ್ ಇಂಪ್ಯಾಕ್ಟ್ ಆನ್ ವೋಟರ್ ಸರ್? ವೋಟರ್ ಮೇಲೆ ಇದೇನಾದ್ರೂ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ಸುತ್ತಾ? ಈ ಟಿಕೆಟ್ ಗಾಗಿ ನಡೆದಿರೋ ಜಟಾಪಟಿ ಜೊತೆಗೆ ಇಂಪ್ಯಾಕ್ಟ್ ಆಗೋ 2 ಮಹತ್ವದ ರಾಜಕೀಯ ಬೆಳವಣಿಗೆಗಳು ನಡೆದ್ಬಿಟ್ಟಿದೆ. ಅದೇನಂತಾರೆ, ಒಂದು ಈ ಒಳ ಮೀಸಲಾತಿ ಪ್ರಶ್ನೆ. ಸಿದ್ದರಾಮಯ್ಯ ಸರ್ಕಾರನ ಪೂರ್ತಿ ಒಂದು ಇಕ್ಕಟ್ಟಿನ ಸ್ಥಿತಿಗೆ ನೂಕಿರೋದು ಈ ಒಳ ಮೀಸಲಾತಿ ಪ್ರಶ್ನೆ.
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ. ಯಾಕಂದ್ರೆ ಬಿಜೆಪಿ ಸರ್ಕಾರ ಜಾರಿ ಮಾಡ್ಬಿಟ್ಟಿತ್ತು. Correct. 15 ಇದ್ದಿದ್ದು 17% ಪರಿಶಿಷ್ಟ ಜಾತಿಯವರಿಗೆ, 3 ಇದ್ದಿದ್ದನ್ನ 7% ಪರಿಶಿಷ್ಟ ಪಂಗಡದವ್ರಿಗೆ. ಹಾ. ನಾಗಮೋಹನ್ ದಾಸ್ ವರದಿ ನಂತರ ಇದ್ದಕ್ಕಿದ್ದಂತೆ ಹಿಂದೇಟ್ ಹಾಕ್ಬಿಡ್ತು ಅದನ್ನ ಅನುಷ್ಠಾನ ಮಾಡ್ಲಿಕ್ಕೆ. ಅದಕ್ಕೆ ನಾನಾ ಕಾರಣದ ರಾಜಕೀಯ ಕಾರಣಗಳು ನಮ್ಗೆಲ್ಲ ಗೊತ್ತಿದೆ. ಹೌದು. ಹಂಗಾಗಿ ದಿಢೀರ್ನೆ ಈ ಚುನಾವಣೆ ಘೋಷಣೆ ಆಗ್ತಿರೋಂಗೆ ಸಿದ್ದರಾಮಯ್ಯ ಕೂಡ ಈಗ 27ಕ್ಕೆ ತುರ್ತು ಸಭೆ ಕರೆದಿದ್ದಾರೆ. ಹೌದು. ಇಲ್ಲದೆ 22ನೇ ತಾರೀಕಿನಿಂದ ಇವರು ಗೋವಿಂದ್ ಕಾರಜೋಳ ಅವರ ನೇತೃತ್ವದಲ್ಲಿ ಇವರು ಪಾದಯಾತ್ರೆ ಮಾಡೋರಿದ್ರು ಚಿತ್ರದುರ್ಗದಿಂದ ಬೆಂಗಳೂರುವರೆಗೂ. ಆ ಪಾದಯಾತ್ರೆ ಕೂಡ ಮುಂದೂಡಿದ್ದಾರೆ. ಸೊ 27ನೇ ತಾರೀಕಿನಲ್ಲಿ ಏನಾದ್ರು ಒಂದು ಅಖೈರಾಗಿ ತೀರ್ಮಾನ ಆದ್ರೆ ಅದು ಖಂಡಿತವಾಗೂ ಪರಿಣಾಮ ಬೀರುತ್ತೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ. ಯಾಕಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗ ಪಾಪ ಅವರು ದಶಕಗಳಿಂದ ಕಾಂಗ್ರೆಸ್ ತನ್ನ ಮೂಲ ಮನೆ ಅನ್ನೋ ರೀತಿಯಲ್ಲಿ ಬೆಂಬಲ ಕೊಡ್ತಾ ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ದೊಡ್ಡ ಪ್ರಮಾಣ ಜನ, ಅಫ್ಕೋರ್ಸ್ ಬಿಜೆಪಿ ಸಶಕ್ತ, ಮೋದಿ ನಂತರ ಬಿಜೆಪಿ ಕಡೆ ಒಲವು ತೋರ್ಬೋದು ಒಂದು ವರ್ಗ. ಅದ್ರ ಒಟ್ಟಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಲವು ಯಾವ ರೀತಿ ಟರ್ನ್ ಆಗುತ್ತೆ ಅನ್ನೋದು 27ನೇ ತಾರೀಕಿನ ಸಭೆ ಒಂದು. ಎರಡನೇ ಬೆಳವಣಿಗೆ ಬಾಗಲಕೋಟೆ ಕ್ಷೇತ್ರದಲ್ಲೇನೆ ಈ ವಕ್ಫ್ ಭೂ ಕಬಳಿಕೆ ವಿಚಾರ ಬಯಲಿಗೆ ಬಂದಿತ್ತು. ಫಸ್ಟ್ ಅದು ಬಿಜೆಪಿಯ ಒಂದು ಹಿರಿಯ ನಾಯಕರ ಒಂದು ಸಮಿತಿ ಹೋಗಿತ್ತಲ್ಲಿ ಒಂದು ತಂಡ. ಅದಕ್ಕೂ ಗೋವಿಂದ ಕಾರಜೋಳ ಅವರೇ, ಅವ್ರು ಮೂಲತಃ ಬಾಗಲಕೋಟೆ ಜಿಲ್ಲೆಯವರಾಗಿದ್ರಿಂದ, ಮುಧೋಳ ಕ್ಷೇತ್ರ ಗೆದ್ದು ಬಂದವರಾಗಿದ್ರಿಂದ ಅವರೇ ಫಸ್ಟ್ ಅವರ ಅಧ್ಯಯನ ಸಮಿತಿ ಹೋಗ್ಬಿಟ್ಟು ಬಯಲಿಗೆ ಅವರು ಯಾವ ರೀತಿ ಇಡೀ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಕಡೆ ವಕ್ಫ್ ಆಸ್ತಿಗಳ ಕಬಳಿಕೆ ಆಯ್ತು ಅಂತ ಅಂದ್ಬಿಟ್ಟು. ಅದರಿಂದ ಆ ಭಾಗದಲ್ಲಿ ಹಿಂದೂ ಮತಗಳ ಮೇಲೆ ದೊಡ್ಡ ಪ್ರಭಾವ ಬೀರುತ್ತಾ ಘಟನೆ ಅದಕ್ಕೆ ಸಂಬಂಧಪಟ್ಟಿತ್ತು. ಸೊ ಎರಡೂ ವಿದ್ಯಮಾನಗಳು ಅಲ್ಲಿ ಬಾಗಲಕೋಟೆ ಬಂತಾರ ಮನಸ್ಸಲ್ಲಿ ಕೊರಿತಾ ಇದೆ. ಹೀಗಾಗಿ ಕಾಂಗ್ರೆಸ್ ಬರೀ ಆಯ್ಕೆ ಮಾಡೋದಕ್ಕೆ ಈ ತರ ಕುಟುಂಬ ರಾಜಕಾರಣದ ಮರ್ಜಿ ಮುಲಾಜಿ ಸಿಕ್ಕಾಕೊಂಡ್ಬಿಟ್ರೆ ಹೆಂಗೆ? ಅದರಲ್ಲೂ ಸದೃಢ ನಾಯಕತ್ವ ಇದೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂತ ನಾಯಕರು ಬೇರೆ ಯಾವ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯ ಮಟ್ಟದಲ್ಲಿ ಅಂದ್ರೆ ಸ್ವಂತ ವ್ಯಕ್ತಿತ್ವ, ಸ್ವತಂತ್ರವಾದ ವರ್ಚಸ್ಸಿಂದ ಪಕ್ಷವನ್ನು ಗೆಲ್ಲಿಸ್ಕೊಂಡ್ ಬರೋ ತಾಕತ್ತಿರೋ ಆ ತರದ ಲೀಡರ್ಸ್ ಇದ್ರು ಕೂಡ ಅವ್ರಿಗೂ ಶಾಮನೂರ್ ಕುಟುಂಬದ ವಿರುದ್ಧ ಒಂದು ತೀರ್ಮಾನ ಕೈಗೊಳ್ಳೋದಾಗ್ಲಿ, ಮೇಟಿ ಕುಟುಂಬದ ವಿರುದ್ಧ ಒಂದು ತೀರ್ಮಾನ ಆಗೋದಿಲ್ಲ ಅಂತಂದ್ರೆ ನಮ್ಮ ಪ್ರಜಾಪ್ರಭುತ್ವ ಬರ್ತಾ ಬರ್ತಾ ರಾಜಪ್ರಭುತ್ವ ಆಗ್ತಾ ಇದೆ. ನಿಜ ಸರ್. ಸರ್ ಅದರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಪಾತ್ರದ ಬಗ್ಗೆ ಏನ್ ಹೇಳ್ತೀರಿ? ಅವರು ಅಜಯ್ ಕುಮಾರ್ ಅವ್ರನ್ನ ಅಲ್ಲಿ ಕಣಕ್ಕಿಳಿಸಬೇಕು ಅನ್ನುವ ಉಮೇದಿ ಇತ್ತು ಅನ್ನೋ ಮಾತಿತ್ತು. ಅವ್ರ ಪರವಾಗಿ ಹೋರಾಟ ಮಾಡಿದ್ರು, ಆದ್ರೆ ಸಿಕ್ಕಿಲ್ಲ. ಹೈಕಮಾಂಡ್ ಅಲ್ಲಿ ಮಣೆ ಹಾಕಿಲ್ಲ ಅವರ ನಿರ್ಧಾರಕ್ಕೆ ಅನ್ನೋದು. ಈ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದ ಆ ಪಟ್ಟಕ್ಕೆ ಏನಾದ್ರೂ ಮುಂದಿನ ದಿನಗಳಲ್ಲಿ ಬೇರೆ ಬೆಳವಣಿಗೆಗಳೇನಾದ್ರೂ ಆಗಬಹುದು ಅಂತ ಏನಾದ್ರೂ ಅನಲೈಸ್ ಮಾಡಬಹುದಾ? ಪ್ರತಿಯೊಬ್ಬ ನಾಯಕ ಕೂಡ, ವಿಜೇಂದ್ರ ಆಗ್ಲಿ, ಇನ್ನು ಕೆಲವು ಹಿರಿಯ ನಾಯಕರುಗಳಾಗ್ಲಿ, ಅವ್ರವ್ರದೇ ಕೆಲವು ಆಯ್ಕೆ ಇಟ್ಕೊಂಡಿರ್ತಾರೆ, ಚಾಯ್ಸ್ ಇಟ್ಕೊಂಡಿರ್ತಾರೆ. ಆದ್ರೆ ಅವ್ರು ಕಳಿಸಿದ 3 ಹೆಸರಲ್ಲಿ ಈ ಹೆಸರಿತ್ತು. ಶ್ರೀನಿವಾಸ್ ಇವ್ರದ್ದು ದಾಸ್ ಕರಿಯಪ್ಪ ಅವ್ರ ಹೆಸರು ಇತ್ತು. ಹಾಗಾಗಿ ಹೈಕ್ ಮಾಡ್ಬಿಟ್ಟು ಒಂದೇನಂತಂದ್ರೆ ಈ ಶಾಮನೂರ್ ಶಕ್ತಿ ವಿರುದ್ಧ ಅವರ ಬಲ ಪ್ರದರ್ಶನದ ಎದುರಿಗೆ ನಾವು ಹಿಂದೂ ಕೆಲವೇ ಚಾನ್ಸ್ ಕಡಿಮೆ ಅನ್ನೋ ಒಂದು ಲೆಕ್ಕಾಚಾರದಿಂದ ಕೂಡ ಅದು ಪರಿಶಿಷ್ಟ ಪಂಗಡದ ಅಭ್ಯರ್ಥಿ ಕೊಟ್ಟಿರ್ಬೋದು. ಆಮೇಲೆ ಇನ್ನೊಂದು, ನಾವು ಅಲ್ಲಿ ದಾವಣಗೆರೆ ಮುಸ್ಲಿಂ ಇವ್ರನ್ನ ನಾಯಕರುಗಳನ್ನ ನಾವು ವೋಟ್ ಬ್ಯಾಂಕ್ ಅಂತ ಸಂಬೋಧಿಸೋದೇ ಅವರ ರಾಜಕೀಯ ವಿವೇಕಕ್ಕೆ ಮಾಡ್ತಿರೋ ಅಪಮಾನ. ಅದು ನಾವು ಯಾವುದೇ ಸಮುದಾಯವನ್ನ ವೋಟ್ ಬ್ಯಾಂಕ್, ಈ ರಾಜಕೀಯ ಪಕ್ಷಗಳು ಒಂದು ಕೆಟ್ಟ ಹವ್ಯಾಸ ರೂಢಿಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ವೋಟ್ ಬ್ಯಾಂಕ್ ಏನ್ ಅವ್ರೇನು ಒತ್ತಿ ಆಳುಗಳಲ್ಲ. ಒಂದು ಸಂತೋಷದ ಬೆಳವಣಿಗೆ ಏನು ಅಂತಂದ್ರೆ, ಇದೇ ಮೊದಲ ಬಾರಿಗೆ ದಾವಣಗೆರೆ ಮುಸ್ಲಿಂ ನಾಯಕರುಗಳೆಲ್ಲ ತಮ್ಮ ರಾಜಕೀಯ ಅಸ್ತಿತ್ವವನ್ನ ಗಟ್ಟಿ ಧ್ವನಿಯಲ್ಲಿ ಹೇಳಿ ಪ್ರತಿಪಾದಿಸ್ತಾ ಇದ್ದಾರೆ. ನಾವು 4 ಚುನಾವಣೆ ಬಿಟ್ಕೊಟ್ವಿ. ಅವ್ರು ದಣಿಯರಿದ್ರು ಅಂತಂದ್ರೆ, ಶಾಮನೂರ್ ದಣಿ ಇದ್ರು ಅಂತಂದ್ರೆ ನಾವು ಬಿಟ್ಕೊಟ್ಟಿದ್ವಿ. ಈ ಸಾರಿ ನಮ್ಮನ್ನ ಕೈ ಬಿಡಬಾರದು. ನೀವೇನಾದ್ರು ನಮ್ಗೆ ಕೊಡದೆ ಹೋದ್ರೆ ನಾವು ಸೋಮವಾರ ಒಂದು ತೀರ್ಮಾನ ತಗೊಳ್ತೀವಿ ಅನ್ನೋ ಒಂದು ವಾರ್ನಿಂಗ್ ಕೊಟ್ಟಿದಾರಲ್ಲ. ಅಟ್ಲೀಸ್ಟ್ 2026 ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಅಸಲ್ಟ್ ಮಾಡ್ಕೊಂಡ್ರಲ್ಲ. ತೀರಾ ಇತ್ತೀಚೆಗೆ ನೋಡಿ, ಶಿಗ್ಗಾಂವ್ನಲ್ಲಿ ಬೊಮ್ಮಾಯಿ ಅವ್ರ ಮಗನ್ನ ಸೋಲಿಸಿದ್ದು ಒಬ್ಬ ಅನಾಮಿಕ ಮುಸ್ಲಿಂ ಅಭ್ಯರ್ಥಿ. ತಮ್ಮದೇ ಸೀಟನ್ನು ಕಳ್ಕೊಂಡ್ಬಿಟ್ರು ಬೊಮ್ಮಾಯಿ ಅವರು ಶಿಗ್ಗಾಂವ್ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಡೆದಾಗ. ಸರ್, ಈಗ ಅದೇ ಸಾದಿಕ್ ಪೈಲ್ವಾನ್ ಅವರು ಕೂಡ ಈಗ ನಾಮಪತ್ರ ಸಲ್ಲಿಸಿದ್ದಾರೆ. ನಮ್ಮ ಜೊತೆಗೆ ಸಮಾಜ ಇದೆ, ನಮ್ಮ ಸಮಾಜ ಇದೆ ಅಂತ ಹೇಳೋದು ಏನಾದ್ರೂ ಇಲ್ಲಿ ಕಾಂಗ್ರೆಸ್ಗೆ ಹೊಡೆತ ಕೊಡ್ಬೋದು ಅಂತ ಅನ್ಸುತ್ತಾ? ಕೈಗೆ ಹೊಡೆತ ಆಗ್ಬೋದಾ? ಈ ಸಾರಿ ಕಾಂಗ್ರೆಸ್ ಬುದ್ಧಿ ಕಲಿಸಬಹುದು ಅಂತ ಕಾಣುತ್ತೆ ಮುಸ್ಲಿಂ ಸಮುದಾಯ ದಾವಣಗೆರೆನಲ್ಲಿ. ಆದ್ರೆ ಏನಂದ್ರೆ ಇವರ ಧನಬಲ, ಜಾತಿ ಬಲ, ತೋಳ ಎಲ್ಲವೂ ಇದೆ, ಸಂಘಟನಾ ಬಲ ಎಲ್ಲ ಇದೆ ಶಾಮನೂರ್ ಕುಟುಂಬಕ್ಕೆ. ಆಮೇಲೆ ಕಳೆದ 25 ವರ್ಷದಿಂದ ರಾಘವ, ಇದು ಇಬ್ರು ರಕ್ತ ಸಂಬಂಧಿಕರ ನಡುವೆ ಪೈಪೋಟಿ. ಬಿಜೆಪಿ ಅಂತಂದ್ರೆ ಸಿದ್ದೇಶ್ವರ ಫ್ಯಾಮಿಲಿ, ಕಾಂಗ್ರೆಸ್ ಅಂದ್ರೆ ಶಾಮನೂರ್ ಫ್ಯಾಮಿಲಿ. ಅಷ್ಟೇ ಅಲ್ಲಿ ಅದೊಂಥರ ಕೌರವ ಪಾಂಡವರು ಜಗಳ ತರ ಯುದ್ಧ ತರ ಹೋಗ್ಬಿಟ್ಟಿದೆ ದಾವಣಗೆರೆ. ಅಂದ್ರೆ ಜನರು ಪಾಠ ಕಲಿಯೋರ್ಗೂ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀರಿ ಸರ್. ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ವರ್ಡ್ ಸರ್. ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್ ಸರ್.